ಮೊಟ್ಟೆ ತಿಂದ್ರೆ ಪ್ರೋಟೀನ್ ಸಿಗುತ್ತೆ ಅಂತಾರೆ. ಆದ್ರೆ ಇಲ್ಲಿ ಸಿಗ್ತಾ ಇರೋ ಮೊಟ್ಟೆ ಸೇವಿಸಿದ್ರೆ ಆರೋಗ್ಯವು ಹಳ್ಳ ಹಿಡಿಯುತ್ತೋ ಏನೋ, ಅಷ್ಟೊಂದು ಗಬ್ಬೆದ್ದು ನಾರ್ತಾ ಇದೆ ಆ ಕೋಳಿ ಫಾರಂ. ಅದೇ ಫಾರಂ ಬಗ್ಗೆ TV9 ವರದಿ ಮಾಡ್ತಾ ಇದ್ದಂತೆ ಇಡೀ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಎಲ್ಲ ಮೊಟ್ಟೆ ಗಿಟ್ಟೆ ಆಹಾರ ನೋಡಿ ಅದರದು ಗಬ್ಬೆದ್ದು ನಾರುತ್ತಿದೆ ಕೋಳಿ ಫಾರಂ. ಜನಾಕ್ರೋಶ. ಆರೋಗ್ಯ ತಿಂದವ್ರು ಹೆಂಗ್ ಬದುಕ್ತಾರೋ ಎಲ್ಲೋ, ಇದ್ರ ಬಗ್ಗೆ ಅಧಿಕಾರಿಗಳು ಯಾವ ಕ್ರಮ ತಗೊಂತೀರಿ? TV9 ವರದಿ, ಎಚ್ಚೆತ್ತ ಅಧಿಕಾರಿಗಳು. ಅದನ್ನ ಮುಚ್ಚಲಿಕ್ಕೆ ತೆರವು ಮಾಡಲಿಕ್ಕೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ಉಣಚಿಗೇರಿ ಗ್ರಾಮದ ಬಳಿಯ ಕೋಳಿ ಫಾರ್ಮ್ ಇದು. ಈ ಕೋಳಿ ಫಾರ್ಮ್ನಿಂದ ನಿತ್ಯ ನರಕ ಅನುಭವಿಸುತ್ತಿದ್ದ ಜನ ನಿನ್ನೆ ಕೋಳಿ ಫಾರ್ಮ್ಗೆ ನುಗ್ಗಿ ಕೋಳಿ ಹಾಗೂ ಮೊಟ್ಟೆಗಳನ್ನ ಹೊತ್ತೊಯ್ದಿದ್ರು. ಇದರ ಬೆನ್ನಲ್ಲೇ TV9 ಕೂಡ ಇಂದು ಸ್ಪಾಟ್ಗೆ ಹೋಗಿದ್ದಾಗ ಕಂಡಿದ್ದು ಮಾತ್ರ ಘೋರ ದೃಶ್ಯಗಳು. ಈ ಕೋಳಿ ಫಾರ್ಮ್ ನೋಡಿದ್ರೆ ಪಕ್ಕ ತಿಪ್ಪೆ ಗುಂಡಿಕ್ಕಿಂತಲೂ ಕೂಡ ಕನಿಷ್ಠಿದೆ. ಇಲ್ಲಿ ಯಾವುದೇ ಸ್ವಚ್ಛತೆ ಇಲ್ಲ, ನೀತಿ ನಿಯಮ ಇಲ್ಲ. ಎಲ್ಲ ಸರ್ಕಾರದ ನಿಯಮಗಳು ಗಾಳಿಗೆ ತೋರಿ ಈ ಕೋಳಿ ಫಾರ್ಮಿನ ಕೆಟ್ಟ ಪರಿಸ್ಥಿತಿ ದುಸ್ಥಿತಿಯನ್ನು ನಿಮ್ಗೆ ತೋರಿಸ್ತೀವಿ. ಇಲ್ಲಿ ಮೇಲ್ಭಾಗದಲ್ಲಿ ನೋಡು ಎಷ್ಟೊಂದು ಜಾಡಿ ಹಿಡಿದಿದೆ. ಯಾವಾಗ ಕ್ಲೀನ್ ಮಾಡಿದಾರೋ ಗೊತ್ತಿಲ್ಲ. ಏನೋ ಅನಾರೋಗ್ಯ ಇರ್ಬೋದು ಅಂತ ಅನ್ನುವಂಥದ್ದು ಬರ್ತದೆ. ಯಾಕಂದ್ರೆ ಅದು ಕುಂತಲ್ಲಿ ಕೂತದ್ದು ಹೇಳಕ್ಕಾಗ್ತಾ ಇಲ್ಲ, ಕೂಡಕ್ಕಾಗ್ತಾ ಇಲ್ಲ. ಕೋಳಿ ಇರೋ ಜಾಗ ಸಂಪೂರ್ಣ ಜೇಡರ ಬಲೆ ಕಟ್ಟಿದೆ. ಇಲ್ಲಿ ಕ್ಲೀನ್ ಮಾಡಿ ವರ್ಷಗಳೇ ಉರುಳಿವೆ. ಇನ್ನು ಕೋಳಿಗಳಿಗೆ ನೀಡುತ್ತಿರುವ ಆಹಾರ ಕೂಡ ಮುಗ್ಗು ಹಿಡಿದಿದೆ. ಇಂಥ ಫಾರ್ಮ್ನಲ್ಲಿ ಬೆಳೆದ ಕೋಳಿ ಹಾಗೂ ಮೊಟ್ಟೆ ಎಷ್ಟು ಸೇಫ್ ಅಂತ TV9 ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತಿರುವ ಗದಗ ಎಸಿ ವರದಿ ಕೇಳಿದ್ದಾರೆ. ಇವೆಲ್ಲವನ್ನು ನಮ್ಮ ಗಮನಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ಅದು TV9 ವರದಿಯಿಂದ ನಾನು ನೋಡಿದ್ದೀನಿ. ಆ ಹಿನ್ನೆಲೆ ಒಳಗೆ ಅಲ್ಲಿ ಸಂಬಂಧಿಸಿರುವ ತಹಸೀಲ್ದಾರ್ಗಳ ಜೊತೆನೂ ಮುಖ್ಯಾಧಿಕಾರಿಗಳ ಜೊತೆನೂ ಕೂಡ ಮಾತಾಡಿದ್ದೀನಿ. ಅದರದ್ದು ಡೀಟೇಲ್ ವರದಿಯನ್ನ ಕೇಳಿದ್ದೀನಿ. ಈ ಹಿಂದೆಯೂ ಅಧಿಕಾರಿಗಳು ವರದಿ ಕೇಳಿದ್ರು. ಆದ್ರೆ ಪಶುಸಂಗೋಪನಾ ಇಲಾಖೆ ಎಲ್ಲವೂ ಸರಿ ಇದೆ ಅಂತ ವರದಿ ನೀಡಿತ್ತು. ಎಂಜಲ್ ಕಾಸ್ ತಿಂದು ವರದಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ಕೇಳಿದ್ರೆ ನಾನೇ ಹೋಗಿ ಪರಿಶೀಲನೆ ಮಾಡ್ತೀನಿ ಅಂತಾರೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು. ಇನ್ನೊಂದ್ಸಲ ನಾನು ಅಂತ ಏನಿದ್ರು ನಮ್ಮ ಇಲಾಖೆಯವರು ಏನಾರು ಅದರಲ್ಲಿ ಇದಾಗಿದ್ದ ಬಗ್ಗೆ ಆದರೆ ನಾನು ವಿಚಾರಣೆ ಮಾಡಿ ತಮಗೆ ಅದರ ಬಗ್ಗೆ ಖಂಡಿತ ನಾನು ವಿಸಿಟ್ ಮಾಡಿ ಮುಂದಿನ ಏನಿದೆ ಅದನ್ನು ಮಾಡ್ತಾ ಇದ್ದೇನೆ. ಈ ಸಮಸ್ಯೆಯನ್ನು ಇಮಿಡಿಯೇಟಾಗಿ ಸಾಲ್ವ್ ಮಾಡಲಿಕ್ಕೆ ನಾನು ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ಏನಿದೆ ಅದನ್ನು ಪ್ರಯತ್ನ. TV9 ವರದಿಯಿಂದಾದ್ರೂ ಅಧಿಕಾರಿಗಳು ಎಚ್ಚೆತ್ತಿದ್ದು ಇನ್ನಾದ್ರೂ ಇಲ್ಲಿನ ಜನರ ನರಕ ತಪ್ಪಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ್.